ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಉತ್ತರ ಕರ್ನಾಟಕದ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನಿವಾಗ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಉತ್ತರ ಕರ್ನಾಟಕದಲ್ಲಿ ಎರಕೋಣ ಹಬ್ಬದ ದಿವಸ ಹಿಂದಿನ ದಿವಸ ನೀರು ತುಂಬ ಹಬ್ಬ ಅಂತ ಮಾಡ್ತಾರೆ. ಆವಾಗಿನ ಕಾಲದಲ್ಲಿ ಹಂಡೆಗೆ ನೀರು ತುಂಬಿಸಿ ಅದನ್ನು ಪೂಜೆ ಮಾಡಿ ಬೆಳಗ್ಗೆ ಆ ನೀರನ್ನೇ ಕಾಯಿಸಿ ಸ್ನಾನವನ್ನು ಮಾಡ್ತಾಯಿದ್ರು. ಈಗ ಆ ಥರ ಎಲ್ಲ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಇವಾಗ ಸಿಲಿಂಡರ್ ಏನು ಗ್ಯಾಸ್ ಕನೆಕ್ಷನ್ ಇರುತ್ತೆ, ಅದಕ್ಕೆ ನಾವು ಈ ಥರ ಮಾಲಿಂಗನ ಬಳ್ಳಿ ಅಂತ ಸಿಗುತ್ತೆ, ಅದನ್ನು ಹಾಕಿ ಪೂಜೆ ಮಾಡಬೇಕು ನೀರು ತುಂಬ ಹಬ್ಬಕ್ಕೆ. ಅದಕ್ಕೆ ನಾನು ಇದಕ್ಕೇನೆ ಮಾಲಿಂಗನ ಬಳ್ಳಿಯನ್ನು ಹಾಕಿ ಪೂಜೆ ಮಾಡಿದ್ದೇನೆ. ಇದು ನೋಡ್ತಾ ಇರ್ಬೋದು. ಇದಕ್ಕೆಲ್ಲ ಏನು ಪ್ರಕೃತಿಗೆ ಸಂಬಂಧಪಟ್ಟಂಥ ಎಲ್ಲ ಸೂರ್ಯ, ಚಂದ್ರ, ಚೇಳು, ಏಣೆ ಮತ್ತು ಹುಡುಗೋಲು, ಪಾಂಡವರು ಎಲ್ಲವನ್ನು ಇದರ ಮೇಲೆ ಬರೆದು ಪೂಜೆ ಮಾಡ್ತಾರೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ನಾನು ಇದನ್ನೆಲ್ಲ ಬರೆದಿದ್ದೀನಿ. ಇಲ್ಲಿ ಕೂಡ ಚೇಳಿದೆ, ಸೂರ್ಯ, ದೀಪ, ಪಾಂಡವರು, ಕುಡುಗೋಲು, ಈ ಥರ ಎಲ್ಲ ಚಿತ್ರಗಳನ್ನು ಬರೆದು ಪೂಜೆ ಮಾಡ್ತಾ ಇದ್ರು ಆವಾಗಿನ ಕಾಲದಲ್ಲಿ. ನಾವು ಕೂಡ ಈಗ ಅದನ್ನೇ ಪಾಲನೆ ಮಾಡ್ತಾ ಬರ್ತಾ ಇದ್ದೇವೆ. ಅವನ್ನೆಲ್ಲ ಒಳಗನ್ನು ಇದರ ಮೇಲೆ ಬರೆದು ಪೂಜೆ ಮಾಡ್ತೀವಿ. ನೋಡ್ತಾ ಇರ್ಬೋದು ನೀವೆಲ್ಲ. ಗ್ಯಾಸಿನ ಪೂಜೆ ಮುಗಿದ ನಂತರ ಒಲೆಯ ಪೂಜೆಯನ್ನು ತೋರಿಸ್ತಾ ಇದ್ದೀನಿ. ಆಗಿನ ಕಾಲದಲ್ಲಿ ಒಲೆಗಳಾಗಿರ್ತಾ ಇದ್ವು, ಅದನ್ನೆಲ್ಲ ಸೆಗಣೆಯಿಂದ ಸಾರಿಸಿ ಅದರ ಮೇಲೆ ಅದರ ಹಿಂದಿನ ಗೋಡೆಗೆ ಈ ಥರ ಎಲ್ಲ ಚಿತ್ರಗಳನ್ನು ಬರಿತಾ ಇದ್ರು. ಪಾಂಡವರು, ದೀಪ, ಚೇಳು, ಸೂರ್ಯ, ಚಂದ್ರ, ಏಣೆ, ಈ ಥರ ಎಲ್ಲ ಚಿತ್ರಗಳನ್ನು ಬರೆದು ಪೂಜೆಯನ್ನು ಮಾಡ್ತಾಯಿದ್ರು. ನಾವೀಗ ಗ್ಯಾಸ್ ಒಲೆಯ ಮೇಲೆ ಈ ಥರ ಎಲ್ಲ ಬರೆದು ಪೂಜೆ ಮಾಡ್ತೀವಿ. ಇಲ್ಲೆಲ್ಲ ಚಿತ್ರಗಳನ್ನು ಕಾಣ್ತಾ ಇರ್ಬೋದು. ಈ ಥರ ಎಲ್ಲ ಬರೆದು ನಾವು ಪೂಜೆಯನ್ನು ಮಾಡ್ತೀವಿ. ರಾತ್ರಿ ಪೂಜೆಯನ್ನು ಮಾಡಿ ಅದಕ್ಕೆ ನೈವೇದ್ಯವನ್ನು ಮಾಡಿ ಬೆಳಗಿನ ಜಾವ ಎರಕೋಣ ಹಬ್ಬವನ್ನು ಮಾಡುತ್ತೀವಿ.